ಫಸ್ಟ್ ಬ್ಲಡ್ ಕ್ಯಾನ್ಸರ್ ಇತ್ತು. HCG ಹಾಸ್ಪಿಟಲಲ್ಲಿ ನಾನು ಟ್ರೀಟ್ಮೆಂಟ್ ಎಲ್ಲ ಕೊಡಿಸ್ತಾ ಇದ್ದೆ. ಅವಾಗ ಅದು WBC ಕೌಂಟು 0 ಆಗಿತ್ತು. ನಾನು ದೇವಿದು ಫೋಟೋ ಅದೆಲ್ಲ ವಿಡಿಯೋಸ್ ಎಲ್ಲ ನೋಡಿದೆ. ಅಮ್ಮ ನನಗೆ ಇದೇನಾದರೂ ಎಲ್ಲ ಹುಷಾರಾದರೆ ನಿಮ್ಮ ಸನ್ನಿಧಾನಕ್ಕೆ ಬಂದು ಅಕ್ಕಿ ಮತ್ತೆ ಸಕ್ಕರೆನ ದಾನ ಮಾಡ್ತೀನಿ ಅಂತ ಹೇಳಿದ್ದೆ. ಇವಾಗ ಹುಷಾರಾಗಿದ್ದಾನೆ. ಏನೇನು ನಿನ್ನ ತಂಗಿ ನಿನ್ನ ಹೆಸರೇನು? ಪದ್ಮಾವತಿ ಅಂತ. ಪಾಪ ಹೆಸರೇನು? ಅವ್ರ ನಕ್ಷತ್ರ. ನನ್ನ ತಂಗಿ ಮಗ ನಕ್ಷತ್ರಕ್ಕೆ ಇಬ್ಬರಿಗೂ ಒಂದ್ಸರಿ ನಾನಂತ ನಮಸ್ಕಾರ ಮಾಡ್ತೀನಿ ಅವಳ ಭಕ್ತಿಗೆ. ಯಾಕೆ ನೆಲದಲ್ಲೇ ಕೂತ್ಕೊಂಡು ನೆಲದಲ್ಲೇ ಊಟ ಮಾಡಿಸಿದ್ಲು. ಇಲ್ಲಿ ಅರ್ಧ ಬರ್ದವೆಲ್ಲ ಬಂದು ಮೊಬೈಲ್ ಇಟ್ಕೊಂಡು ಕಾಲು ಇಟ್ಕೊಂಡು ಕೈ ಇಟ್ಕೊಂಡು ಬ್ಯಾಗ್ ಇಟ್ಕೊಂಡು ಕೂತ್ಕೊಂಡ್ರು. ತಿಳುವಳಿಕೆ ಅಂತ ಅರ್ಥ. ನನ್ನ ತಂಗಿ ನೆಲದಲ್ಲೇ ಕೂತ್ಕೊಂಡು ತಾಯಿನ ಪ್ರಾರ್ಥನೆ ಮಾಡ್ಕೊಂಡು ತಾಯಿನ ಒಲಿಸ್ಕೊಂಡು ಹೋಗ್ಬೋದು ತಂಗಿಗೆ ಒಂದ್ಸರಿ. ನನ್ನ ಕಡೆಯಿಂದ ನಾನಂತ ಏನು ಮಾಡೋಕ್ಕಾಗಲ್ಲ. ಈ ಯಾರು ಬುದ್ಧಿ ಕಮ್ಮಿ ಇರೋದಿದ್ದೀರಾ, ಹಿಂಗೆ ಅರ್ಧ ಬರ್ದ ತಿಳ್ಕೊಂಡಿದ್ದೀರಾ ಪೂರ್ತಿ ತಿಳ್ಕೊಳ್ಳಿ. ನನ್ನ ತಂಗಿ ಒಂದ್ಸರಿ ದೌರ್ಯಕ್ಕೆ ನನ್ಬಿಡೋಲ್ಲ ಸಾಕ್ಬಿಡೋಣ. ಒಂದೆರಡು ಸೇರಿಸ್ಕೊ ಮಂಜು ದೊಡ್ಡ ಮೇಲೆ ಅಮ್ಮ ಒಂದು ಅನ್ಸು ಕೊಡ್ತೀನಿ ಪಾಪ ಕಟ್ಟು ನಕ್ಷತ್ರಂಗೆ ಒಂದು ಸ್ಯಾರಿ ಕೊಡ್ತೀನಿ ಅಂತ ಅಣ್ಣ ಅಂದಿದ್ಯಾ. ಅಮ್ಮ ನೀನು ಕುತ್ಕಮ್ಮ. ಇವ್ ಅಮ್ಮ ನನ್ನ ಕಳ್ಸ ಯಾರು ಅಮ್ಮಗಳು ಯಾರು ಬಂದಿರಪ್ಪ ಹೊರಂಗಿದ್ರೆ ನಿಮ್ಮ ಮಕ್ಕಳು ಕರ್ಕೊಂಬರಪ್ಪ ದಯವಿಟ್ಟು. ಯಾಕಂದ್ರೆ ಇವರು ನೋಡಕ್ಕೆ ಅಜ್ಜರು ಬೈಯಂಗಿಲ್ಲ ನಿಲ್ಲಲ್ಲ. ಕುತ್ಕೊಂಡು ಬೈಯಲ್ಲ ಸುಂಕಿಲ್ಲ. ತಿರುಮಲಕ್ಕೆ ಹೆಸರು ಬನ್ನಿ ಈ ತರ ಏನೋ ತಜ್ಜಾಗಲ್ಲ. ನೀ ಮಗನೆನಪ ಇಲ್ಲಿ ಬೈದಿಕ್ಕ ಕೂತ್ಕೋ ಪಕ್ಕ ನೀವು ನಿಂತ್ಕೋ. ನಕ್ಷತ್ರದ ಮಾವ ಅನ್ಸ್ಬಿಡಪ್ಪ. ಯಾವ ತರ ಒಂದು ಸಂತ ಪರವಾಗಿಲ್ಲ. ಇನ್ನೊಂದು ಐಡಿಯಾ ಇನ್ನೊಂದು ಆಯಲ್ಲ. ಬಾಯಿ ತುಂಬ ಅಣ್ಣ ಅಂದೆ ನೀನು ಹೋಗ್ಬೇಕಾ? ಹುಡ್ಕೊ ಮಗಳಿದನ್ನ ನಿಮ್ಮ ತಾಯಿ ಇದ್ದಾರೆ ಕಂದ. ಏನು ಮಾಡ್ತಾ ತಾಯಿ? ಟೀಚರಾ? ಗಂಡು ಮಕ್ಳಿದಾರಾ? ನಿಮ್ಮ ಅಂತ ಮಾಡಿದಾರ? ನಾನು ಆಸ್ತಿ ಸಿಗಲ್ಲ ಅಂತ ಅಣ್ಣ. ನಾನು ನಿಮ್ಮ ತಾಯಿ ಒಂದು ಕಡೆ ಆ ಟೀಚರ್ ಹಾಕೋಗೊಂದು ಅಮ್ಮಗೆ ಟೀಚರ್ ಅಮ್ಮಗೊಂದು ಈ ತಂಗಿಗೆ ಒಂದು ಇಬ್ರು ಒಂದು ಕ್ಲಾಸ್ ಹಾಕ್ಬಿಡೋಣ. ಇಬ್ಬರು ಕೊಟ್ಟಾಗಂದ ನಿಧಿ ಕಟ್ಟೆ ಒಂದ್ಸರಿ. ಯಾಕೆಂದ್ರೆ ಭಕ್ತರೇ ಭಗವಂತ ಅಂತ ಗಾದೆ. ಆಮೇಲೆ ಇನ್ನೊಂದು ಗೊತ್ತಿಲ್ಲ ಅಂದ್ರೆ ಯಾವತ್ತು ದೇವರು ಭಕ್ತರಿಗೆ ಭಕ್ತರು. ನಾವು ಯಾರನ್ನ ಬೇಡ್ಕೊಂತೀವಿ ಅವರೇ ಆ ದೇವ್ರು ನಮ್ಗೆ ಭಕ್ತರಾಗುತ್ತೆ. ನಾನೇ ಸಾಕ್ಷಿ. ಮತ್ತೆ ನಿಜಾನೇ ನಾನು ಹೇಳ್ತಿದ್ದೀನಲ್ಲ, ನಾನು ಇಲ್ಲಿಯೇ ಮಾಡೋಕ್ಕಾಗ್ತಿಲ್ಲ. ಆ್ಯಕ್ಚುಲಿ ನಾನು ಆ ಟೈಮಲ್ಲಿ ನನಗೆ ತುಂಬ ಕಣ್ಣಲ್ಲಿ ನೀರು ಬರ್ತಾ ಇತ್ತು ನೋಡ್ಬಿಟ್ಟು ಅವ್ರನ್ನೆಲ್ಲ. ತಾಯಿ ಹತ್ರ ನಾನು ಇಷ್ಟೇ ಕೇಳ್ಕೊಂಡೆ, ಬಂದ್ಬಿಟ್ಟು ನಿನ್ನ ಸೇವೆ ಮಾಡ್ತೀನಮ್ಮ ಅಂತ. ಇನ್ಮೇಲೆ ಅಳ ಆಸಕ್ತಿಲ್ಲ. ಅದು ನಿಮಗೆ ತವ್ರ ಮನೆ. ನಿನ್ನ ತವ್ರ ಮನೆ ಯಾವ ಬೇಕೋ ಬರ್ಬೋದು. ಬತ್ಯಾ ಒಂದ್ಸರಿ ಈ ಥರ ಯಾರ ನಂದಿದ್ರೆ ಯಾರ ಕಷ್ಟ ಆಗಿದ್ರೆ ದಯವಿಟ್ಟು ಬೇಡ್ಕೊಳ್ಳಿ. ಬರಲೇಬೇಕು. ಮರಿ ಕಡಿಬೇಕಾ ಕುರಿ ಕಡಿಬೇಕಾ 9 ಸರಿ ಬರಬೇಕಾ? ಅದು ನಾನು ಬಂದಿದ್ದೀನಿ 3 ಸರಿ ಬಂದಿದ್ದೀನಿ 4 ಸರಿ ಬಂದಿದ್ದೀನಿ. ಬಿಲ್ಡಪ್ ಕೊಟ್ಟರೆ ಏನು ಪ್ರಯೋಜನ ಇಲ್ಲ. ನೀವು ನಿಮ್ಮ ತನುಮಾನ ಅಂದರೆ ಇದು ನಾನು ಅಂತ, ಇದು ನನ್ನಿಂದಲೇ ಅಂತ ಬೆನ್ನು ಮುಂದೆ ನಾನು ಇದು ನನ್ನಿಂದ ಎರಡೂ ಮೈ ಬಗ್ಸಿ ಅದು ಬಿದ್ದರೆ ಹುಷಾರಾಗುತ್ತೆ ಅಂತ ತಂಗಿಯ ಸಾಕ್ಷಿ ಅಲ್ವಾನ? ಇದು ನಾನು ನನ್ನದು ಎರಡು ಬೀಳಲ್ಲ. ದೇವ್ರಿಗೊಂದು ಕಿಸ್ಸು. ಜೀರೋ ಇದ್ದಾಗ ಈ ಟ್ರೀಟ್ಮೆಂಟ್ ಅಂತ ಅಂದ್ರೆ ಅವ್ರು ಡಾಕ್ಟರ್ಸ್ ಕೂಡ ಹೆದರ್ಬಿಟ್ಟಿದ್ರು. WBC 0 ಆಗಿದ್ದಾಗ ಆ ತಾಯಿ ಹತ್ರ ಕೇಳ್ಕೊಂಡೆ, ನಾನು ಇಷ್ಟ ಅಮ್ಮ ಹೆಂಗಾದ್ರೂ ಮಾಡಿ ಕೌಂಟ್ಸ್ ಹೆಚ್ಚಿಗೆ ಮಾಡಿ ನೀನು ಅನ್ಕೊಂಡೆ. ನೆಕ್ಸ್ಟ್ ಡೇ ಅಲ್ಲೇ ಕೌಂಟ್ಸ್ ಇನ್ಕ್ರೀಸ್ ಆಗ್ತಾ ಹೋಯ್ತು. ಈಗ ಅವಳು ಚೆನ್ನಾಗಿದೆ. ಟ್ರೀಟ್ಮೆಂಟು ಕಂಪ್ಲೀಟ್ ಆಗಿದೆ. ಈಗ ಅಣ್ಣ ಬರ ಸಿಗಲ್ಲ ಇಂಥ ಬೈಯ ಅಣ್ಣ ಸಿಗಲ್ಲ ನನಗೆ. ಅವಾಗ ಬೈತಾ ಇರ್ತೀನಿ. ಮನಸ್ಸಿಗೆ ಬೇಜಾರು ಮಾಡ್ಕೊಬೇಡ. ನನ್ನ ತಂಗಿ ಜೀವನ, ತಂಗಿ ಮಕ್ಕಳ ಜೀವನ, ಮತ್ತು ಇವ್ರ ಯಜಮಾನರು ನಮ್ಮ ಭಾವ ಇವ್ರ ಸಂಸಾರ ಚೆನ್ನಾಗಿರಲಿ ಒಂದ್ಸರಿ ನಂತರ ಕೂತು ಏನು ತಪ್ಪಾಗಿದೆ ಬೈದಿರಿ ಬೇಜಾರು ಮಾಡ್ಕೊಬೇಡ ತಂಗಿ ಕೂತು. ನಿನಗೆ ನಾನು ತುಂಬ ನಿನ್ನ ಬಗ್ಗೆ ನಂಗೆ ಗೌರವ ಹುಟ್ಟಿದ್ದು ಇಷ್ಟೇ. ನೀನು ಎಲ್ಲಿಂದ ಬಂದಿನಿ ಹೇಗೆ ಬಂದಿನಿ ಬಿಟ್ಟು ಎಲ್ಲ ಕೂತಿದ್ದೀನಿ. ಅದೇ ನಿಂಗೆ ಖುಷಿ. ಇಲ್ಲೆಲ್ಲ ಕಲ್ಲು ಬಿಡಿಸ್ಬನ್ನಿ. ಮೊನ್ನೆ ಒಂದು ಬಂದಲ್ಲಿ ನನಗೆ ಬ್ಯಾಗ್ ಹಿಡ್ಕೊಂಡು ಅಲ್ಲಿ ನಮ್ಮ ಹಸ್ಬೆಂಡ್ ನೋಡಿ ಅಂತಾಳೆ. ಹಸ್ಬೆಂಡು ಒಂದು ಸಮ ಕಲ್ ಮೇಲೆ ನನ್ನೇ ಕಲ್ ಬಿಡಿಸಿ ಬಂದಿದ್ದಾಳೆ. ನನ್ನೇ ಸಾಬ್ಲು ನಾನು ಕಲ್ ಬಿಡಿಸೋಕೆ ಬರ್ಬೇಕು. ನೋಡಿಗೆ ಗಾಡೋದು ಮತ್ತೆ ದಿನನಿತ್ಯ ರಾತ್ರಿ ಜಾಗನೆ ಕೂಡ ಗಿಫ್ಟ್ ಭಕ್ತಿ ನಂಬಿಕೆ ನಾ ಅಮ್ಮ ಬೇಡ
ನಾನು ಬೈತೀನಿ ಹೊರತು ದೊಡ್ಡ ಕಾಲು ಕಳ್ತೀನಪ್ಪ. ಬೈಯೋದು ನಾನು ಸಿಟ್ಟಿಗೆ ಅಷ್ಟೇ, ಅದು ಬಿಟ್ಟರೆ ನಾನು ದೊಡ್ಡ ಕಾಲು ಬಿಟ್ಟು ದಯವಿಟ್ಟು ಯಾರು ದೊಡ್ಡ ಕಾಲಿಗೆ ಬಿಟ್ಟು ನಾನು ಆಲ್ರೆಡಿ ಮೋಡಿ ಗುಂಡಿ ಹೋಗೋದು ತಂಗಿ ಬೀಳ್ಳಿ. ಹೆಸರು ಕಾಳು ಕೊಬ್ಬರಿ ಅದನ್ನು ಒಂದು ಇಟ್ಟು ಒಂದು ನೆನೆ ಹಾಕ್ಬೇಕು. ಕೊಬ್ಬರಿ ಅದು ಮಾತ್ರ ಹೆಂಗಾಯ್ತು ನಿಮ್ಮೂರು ನೋಡಿ. ಅಂತ ಮಾತ್ರ ಯಾವುದೇ ಭಕ್ತರಾಗ್ಲಿ ನೀವು ದಯವಿಟ್ಟು ದೂರದಿಂದ ಬರೋದು, ನಡ್ಕೊಂಬರೋದು, ಬೈಕಲ್ಲಿ ಬರೋದು ಮಾಡ್ಕೊಡ್ದು. ನಿಮ್ಮ ಆರೋಗ್ಯ ಬಗ್ಗೆ ನಿಮ್ಗೆ ಎಚ್ಚರಾಗಿರಲಿ. ನಿಮ್ಮ ನಿಮಗೆ ಮಕ್ಕಳು ಮರಿ ಇರ್ತಾರೆ, ನಿಮ್ಮ ಅಪ್ಪ ಅಮ್ಮ ಇರ್ತಾರೆ, ನೀವು ಯಾವುದೋ ಒಬ್ಬ ಬೈಕಲ್ಲಿ ಬಂದು ಹೆಚ್ಚು ಕಮ್ಮಿ ಮಾಡ್ಕೆ ಕೊಡ್ತು. ಮತ್ತು ಇನ್ನೊಂದು ಸಣ್ಣ ವಿನಂತಿ, ದಯವಿಟ್ಟು ಏನು ಮಾಡ್ತೀರಾ ಅಂದರೆ ಯಾರಾದ್ರೂ ವಿನಾಕಾರಣ ಗಾಡಿ ತೊಗೊಂಡಿನಿ ನಾನು ಅಂತ ಬರೀ ಗಾಡಿನ ಖಾಲಿ ಗಾಡಿ ತೊಗೊಂಬರೋ ಅವಶ್ಯಕತೆ ಇಲ್ಲ. ಒಂದು ಅವ್ರಿಗೆ ಬೇಡಮ್ಮ ದರ ವೀಕ್ನೆಸ್ ಜಾಸ್ತಿ ನೋಡಿಕೆ ಬಾ. ಇಲ್ಲ ಏನು ಮಾಡ್ತೀರಾ ಅಂದರೆ ಬೇರೆ ಎಲ್ಲರೂ ನಿಮಗೆ ವಾಹನ ಅಪ್ಪಿತತಿ ನಮ್ಮ ದೇವಸ್ಥಾನ ಅಕ್ಕಪಕ್ಕ ಸನೇಹ ಬಂದರೆ ಅದು ಬಾಡಿಗೆ ಬಂದಿದ್ರೆ ಅವಾಗ ಬಂದು ಪೂಜೆ ಮಾಡಿಸಿ, ಇಲ್ಲ ನೀವೇ ಬಂದು ತಗೊಂಡು ತೇರ್ತು ಹಾಕಿ ಒಂದು ಚಿಕ್ಕ ಹಾಕಿ ನಂತರ ಹಾಕ್ಬಿಡಿ, ಸರಿ ಚಿಕ್ಕ ಹಾಕಿ ಹೂವಿನ ಹಾಕ್ಬಿಡಿ. ದಯವಿಟ್ಟು ಅಲ್ಲಿಂದ ಇಲ್ಲಿಂದ ಎಲ್ಲ ಯಾವುದೇ ಊರಿಂದ ಖಾಲಿ ಗಾಡಿ ತರಬಾರ್ದು, ತರಬೇಡಿ, ವ್ಯರ್ಥ. ನನ್ನ ಕಟ್ಟಮ್ಮನ ಯಾರು ಬೈಕಲ್ಲಿ ತಲೆ ದೂರಿಂದ ಬೈಕಲ್ಲಿ ಬರಬೇಡ್ರಪ್ಪ, ದಯವಿಟ್ಟು ಸೇಫ್ಟಿ ಹೊಡ್ಕೊಡ್ರಪ್ಪ. ದೇವಸ್ಥಾನ ಯಾವತ್ತೂ ದೇವ್ರ ಉಪವಾಸ ಬಾ, ಮರಿ ಕಡ್ಕೊಂಬಾ, ನಡ್ಕೊಂಬಾ, ಬೈಕಲ್ಲಿ ಬಾ ಅಂತ ಹೇಳಿರಲ್ಲ. ಕೇಳಿದ್ರ ನೀವು ಭಕ್ತಿ, ನಿಮ್ಮ ಮನಸ್ಫೂರ್ತಿ ಭಕ್ತಿ ಸಾಕು, ದೇವ್ರ ಭಕ್ತಿನೇ ಕೇಳೋದೇ ಹೊರತು ಬೇರೆ ಏನು ಕೇಳಲ್ಲ. ಅಂದಾದ್ರೆ ದೇವ್ರು ಯಾರಿಗಾರ ನೀನು ಹೊಲಮುಟ್ಟಿ ನೀನು ಕೊಡಲ್ಲ. ನೋಡಿ, ಅಂದಾತ್ರೆ ಯಾರಿಗೆ ಮಕ್ಕಳಾಗಿಲ್ಲ ಅಂತಕ್ಕಂಥ ಯಾರೋ ಬಂದಿದ್ರೆ, ಮಕ್ಕಳಾಗಿಲ್ಲ, ಕಿಡ್ನಿ ಫೇಲ್ ಆಯ್ತು, ಕಿಡ್ನಿ ಸ್ಟೋನ್ ಆಯ್ತು ಯಾರೋ ಬಂದಿದ್ರೆ ನೋಡಿ, ಯಾರಿಗೆ ಮಕ್ಕಳಾಗಿಲ್ಲ, ಅಣ್ಣ ಕಿಡ್ನಿ ಸ್ಟೋನ್ ಆಯ್ತು, ಕಿಡ್ನಿ ನೋವು ಬರುತ್ತೆ ನನಗೆ, ಡೇಟ್ ಆಗಿಲ್ಲ ಅಂತಕ್ಕಂಥ ಯಾರೋ ಬಂದಿದ್ರೆ ಕೇಳ್ತಾರೆ, ಯಾರಿಗಾರ ಮಕ್ಕಳಾಗಿಲ್ಲ ನಂಗೆ ಅವ್ರಿಗೆ ಆಗುತ್ತಲ್ಲ, ಅವ್ರು ಕೇಳ್ತಾರೆ ಬಿಡ್ರಮ್ಮ. ಈಗ ಏನ್ರಮ್ಮ ನೀವು ಗಂಡು ಬಿಟ್ಟು ಕರ್ಕೊಂಬರೋರು ನೀವು ಬಾರಿ ಹೇಳ್ತಿರಲ್ಲ, ಅವ್ರು ಕೇಳ್ತಾರೆ ಬಿಡಿ. ಅವ್ರ ಮಕ್ಕಳೆಲ್ಲ ಕೇಳ್ತಾರೆ, ಅಂಬುಡ್ ಕೇಳ್ತಿರಲ್ಲ, ಏನ್ ಮಾಡೋದು ನಾವು ನಿಮ್ಮನ್ನ? ಸುಮ್ಕಿರಿ, ಗಂಡು ಬಿಡಿಸಿ ಕರ್ಕೊಂಬರ್ತೀರಾ ಅಲ್ವಾ? ಒಬ್ಬನೇ